ಹಲೋ ಸ್ನೇಹಿತರೆ, ವಿಧವೆ ಜೀವನದಲ್ಲಿ ಪ್ರೀತಿ ಬೇಕು ಎಂದು ಶಕುಂತಲಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಈಕೆಗೆ ಒಬ್ಬ ಮಗ ಕೂಡ ಇರುತ್ತಾನೆ. ಮಗನ ಮದುವೆ ಕೂಡ ಆಗಿರುತ್ತೆ. ಮಗ ಬೆಂಗಳೂರಲ್ಲಿ ಸೆಟಲ್ ಕೂಡ ಆಗಿದ್ದಾನೆ. ಪ್ರಸ್ತುತ ಶಕುಂತಲಾ ಅವಳು ಮನೆಯಲ್ಲಿ ಒಬ್ಬಳೇ ಇರೋದು. ಅಂಡ್ ಈಕೆ ಹತ್ತಿರ ಸ್ನೇಹಿತರೆ ಮಹೀಂದ್ರ ಥಾರ್ DI ಒಂದು ಜೀಪ್ ಕೂಡ ಇರುತ್ತೆ. ಸೊ ಬಯಕೆ ಆದಾಗ ಇದೇ ಜೀಪಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಶಕುಂತಲಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಜೀವನದಲ್ಲಿ ಪುರುಷರ ಪ್ರೀತಿ ಇದ್ದರೆ ಖುಷಿಯಿಂದ ಜೀವನ ನಡೆಸಬಹುದು. ಎಷ್ಟೇ ಕಷ್ಟ ಬಂದರೂ ಪುರುಷರ ಪ್ರೀತಿ ಜೊತೆಗೆ ಇದ್ದರೆ ಎಲ್ಲ ಮರೆತು ಬಾಳಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಪುರುಷರ ಪ್ರೀತಿ ಜೊತೆಗೆ ಇದ್ದರೆ ಒಂಟಿತನ ಕೂಡ ಕಾಡುವುದಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಸೊ ಅದಕ್ಕೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಬನ್ನಿ, ಇವರು ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಚರ್ಚೆ ಮಾಡೋಣ. ಇವಳು ತೆಗೆದುಕೊಂಡಿದ್ದ ನಿರ್ಧಾರ ನೋಡಿ ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ಒಂದು ವೇಳೆ ವಾರಕ್ಕೆ ಒಂದು ಸಲ ಗೂಟದ ಸುಖ ಸಿಗುತ್ತಿದ್ದರೆ ಜೀವನ ಪೂರ್ತಿ ವಿಧವೆ ಆಗಿ ಇರುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಎರಡನೇ ಮದುವೆ ಕೂಡ ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಹೇಗಾದ್ರೂ ಮಾಡಿ ವಾರಕ್ಕೆ ಒಂದು ಸಲ ಆದರೂ ಅನುಭವಿಸುವಂತಹ ಒಂದು ಅವಕಾಶ ಸಿಗಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಅಂದ್ರೆ ಒಟ್ಟಾಗಿ ಸ್ನೇಹಿತರೆ ಎರಡನೇ ಮದುವೆ ಬೇಡ, ಬಟ್ ಜೀವನ ಪೂರ್ತಿ ಸಂಬಂಧದಲ್ಲಿ ಇರುತ್ತೇನೆ ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಮಹೀಂದ್ರ ಥಾರ್ DI ಜೀಪ್ ಆಗಿರುತ್ತೆ. ಇದರಲ್ಲಿ ಸ್ನೇಹಿತರೆ 2.5 ಲೀಟರ್ಸ್ DI ಡೀಸೆಲ್ ಇಂಜಿನ್ ಇರುತ್ತೆ. ಒಳ್ಳೆಯ ಪವರ್ಫುಲ್ ಡೀಸೆಲ್ ಇಂಜಿನ್. ಹಳೆ ಜೀಪ್ ಆಗಿದ್ರು ಸ್ನೇಹಿತರೆ ಈ ಒಂದು ಪವರ್ಫುಲ್ ಡೀಸೆಲ್ ಇಂಜಿನ್ ಇಂದ ಒಳ್ಳೆಯ ಮೈಲೇಜ್ ಕೊಡುತ್ತೆ. ಅದೇ ರೀತಿ ಇದರ ಒಂದು ಸ್ಟೈಲ್ ನೋಡೋದಾದ್ರೆ ರಿಟೈನ್ಸ್ ನೋಡೋದಕ್ಕೆ ಒಂದು ಕ್ಲಾಸಿಕ್ ಲುಕ್ ಇದೆ. ಅಂಡ್ constructed with a rough body on frame structures ensuring durability of roads condition. ಇದರ ಒಂದು ಬಾಡಿ ಫ್ರೇಮ್ ಏನಿರುತ್ತೆ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ. ಅಂಡ್ ಮೇಂಟೆನೆನ್ಸ್ ನೋ ಫಾರ್ ಇಟ್ಸ್ ಸಿಂಪ್ಲಿಸಿಟಿ ಅಂಡ್ ಈಸಿ ಆಫ್ ಮೇಂಟೆನೆನ್ಸ್. ಸೊ ಜೀಪ್ ತುಂಬಾನೇ ಸಿಂಪಲ್ ಆಗಿರುತ್ತೆ ಹಾಗೂ ಅದಕ್ಕೆ ತುಂಬಾ ಈಸಿಯಾಗಿ ಈ ಒಂದು ಜೀಪ್ಗೆ ಮೇಂಟೈನ್ ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆಫರ್ಸ್ ಬೇಸಿಕ್ ಇಂಟೀರಿಯರ್ಸ್ ಫೀಚರ್ಸ್ ಆಫ್ ಫೋಕಸಿಂಗ್ ಆನ್ ಫಂಕ್ಷನಾಲಿಟಿ ಓವರ್ ಲಕ್ಸರಿ. ಇದರಲ್ಲಿ ಇರ್ತಕ್ಕಂಥ ಫ್ಯೂಚರ್ಸ್ ತುಂಬಾನೇ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ಹಳೆ ಜೀಪ್ ಆಗಿರುತ್ತೆ. ಈ ಒಂದು ಜೀಪ್ ಸ್ನೇಹಿತರೆ ಕೇವಲ ಭೇಟಿ ಆಗಲು ಬಳಕೆ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.